ಎಲ್ಲಾರ್ಗೂ ನಮ್ ತುಂಟಾಟ ಗೊತ್ತಾಗಿ ನಮ್ಮ ಹತ್ರಕ್ ಬರಕ್ಕೆ ಹೆದರ್ಕತ್ತಾರೆ. ಈಗ ತುಂಟಾಟ ಹೆಂಗ್ ಮಾಡೋದು? ಒಂದೇ ವೆಚ್ಚ ಮಾಡ್ಬೇಡ ಬಾಳೆಹಣ್ಣು. ಅವ್ರನ್ನ ಹೇಗೆ ಹತ್ತಿರ ಬರ್ಸ್ಬೇಕಂತ ಹೇಳಿ ನನಗೆ ಗೊತ್ತುಂಟು. ಹೆಂಗೆ? ಇಲ್ಲಿ ನೋಡ. ರಾಕಿ ಅಣ್ಣ ಇದೇನು? ಈಗ ಗೊತ್ತಾಗ್ತದೆ ತಡಿ. ₹100 ಇವತ್ತು ಬಿರಿಯಾನಿಗೆ ಆಯ್ತು. ಈ ₹100 ಸಾವಸಕ್ಕೆ ಹೋಗಿ ನನ್ನ ಬೆನ್ಮೂಳೆ ಸೈಡಿಗೆ ಬಂದ್ಬಿಡ್ತಲ್ಲಪ್ಪ. ರಾಕಿ ಅಣ್ಣ ನನ್ಗೆ ಇದ್ರಲ್ಲಂತೂ ಬೋ ಮಜಾ ಸಿಕ್ತು. ಲೇ ರಾಕಿ, ಏನು ಒಳ್ಳೆ ಚಿಕ್ಕ ಮಗು ತರ, ಅವನಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನೀನು ಚಿಕ್ಕ ಮಗು ತರ ಆಡ್ತೀಯಲ್ಲ. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಬಿಡು. ತೊಂದರೆ ಇಲ್ಲ, ಈ ಜನ್ಮದಲ್ಲಿ ಇಲ್ಲದಿದ್ದರೆ ಮುಂದಿನ ಜನ್ಮದಲ್ಲಿ ಉದ್ಧಾರ ಆಗ್ತಾನೆ. ಆದರೆ ಬೋಲ್ಮಂಡೆ, 7 ಜನ್ಮದಲ್ಲೂ ನಿನ್ನ ತಲೆಯಲ್ಲಿ ಕೂದಲು ಮಾತ್ರ ಬರೋದೇ ಇಲ್ಲ. ಚೆನ್ನಾಗದೇ ಕೂಸು. ನಾ ಚೆನ್ನಾಗಿವ್ನಿ ಅತ್ಯವ, ನೀವು ಚೆನ್ನಾಗಿದ್ದೀರಿಯಾ? ನನ್ಗೇನಾಗಿದ್ದು, ನಾನ್ ಚೆನ್ನಾಗಿವ್ನಿ. ಯಾನ ಫೋನ್ ಮಾಡಿದ್ದು? ನಾನು ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಫೋನ್ ಮಾಡ್ದೆ. ಯಾನ? ಅತ್ಯವ, ನೀವು ಚಿಕ್ಕೋರಿರ್ಬೇಕಾದ್ರೆ ತುಂಟಾಟ ಮಾಡ್ತಾ ಇದ್ರಿಯಾ? ಸಣ್ಣವಳಿದ್ದಾಗ ಏನ್ ಕೂಸು, ನಾನು ಈಗ್ಲೂ ದೊಡ್ಡ ತರ್ಲೇನೆಯ. ಆ ದನಕಾಯ ನಿನ್ ಜೊತೆ ತರ್ಲೆ ಮಾಡಲ್ವಾ? ಅವ್ರಲ್ಲಿ ತರ್ಲೆ ಮಾಡೋರು, ಅವ್ರಿಗೆ ತುಂಟಾಟ ಆಡಕ್ಕೆ ಬರಲ್ಲ. ನೀ ಪಾಪ ನಮ್ ಬಾಬು ತರ್ಲೆ ಮಾಡಿದ್ರೆ ಹೊಡಿಯಕ್ ಹೋಯ್ತಾರ. ಅವನು ಚಿಕ್ಕಂದಿನಿಂದಲೂ ಹಂಗೆಯ. ನೀನು ನಿನ್ ತುಂಟಾಟದಿಂದ ಅವನಿಗೆ ತುಂಟಾಟ ಆಡೋದನ್ನ ಕಲ್ಸು. ಆಯ್ತು ಅತ್ಯವ, ನೀವು ಹೇಳ್ದಂಗೆ ಮಾಡ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಆಯ್ತು ಕಣ್ಕುಸು. ಆದಷ್ಟು ಬಿರ್ನೆ ಒಬ್ಬ ತರ್ಲೆ ಸುಬ್ಬನ್ನ ಎತ್ತು ನನ್ನ ಕೈ ಕೊಡು. ಆಯ್ತು ಅತ್ಯವ. ಪೊಲೀಸರು ಫೋನ್ ಮಾಡ್ತೀನಿ. ಚಂದನವ್ರೆ, ನೀವೇ ಅಂತ ಮುಂಚೆ ಯಾಕೆ ಹೇಳಿಲ್ಲ? ಹೇಳಕ್ ಬಿಟ್ರೆ ತಾನೆ, ನಾನು ಹೆದರಿಸಿದ ತಕ್ಷಣ ಕಾರ್ಪೊರೇಷನ್ ಅವ್ರು ನಾಯಿ ಹೊಡೆದಂಗೆ ಹೊಡೆದಾಕ್ಬಿಟ್ರಿ. ಗೋರಿ, ಇನ್ನೊಂದು 4 ಎಟ್ಟು ಬಿದ್ದಿದ್ರೆ ನನ್ನ ಗೋರಿನೇ ಸೇರ್ಬಿಡ್ತಿದ್ದೆ. ಅದು ಗೋರಿ ಅಲ್ಲ, ಸಾರಿ. ಹಿಡಿದ್ರಿ ಜಾಣ. ಅದ್ಯಾಕೆ ಈ ಮುಖವಾಡಾಕ ಬಂದು ಎದುರಿಸಿದ್ರಿ? ಅದು ನಿಮಗೆ ಮಕ್ಳ ಥರ ತರಲೆ ಮಾಡೋದಂದ್ರೆ ಇಷ್ಟ ಅಂದ್ರಲ್ಲ, ಅದಕ್ಕೆ ಈ ಮಾಸ್ಕ್ ಹಾಕೊಂಬಂದು ಎದುರಿಸ್ಬಿಟ್ಟೆ. ಹಂಗೆ ಬಂದು ಎದುರಿಸಿದ್ರು ನಾ ಎದುರ್ಕತ್ತಾ ಇದ್ದೆ. ಅವ್ರೆ, ನಾನು ಅಷ್ಟು ಕೆಡ್ತಾಗಿದ್ದೀನ? ನಾನು ಹೇಳ್ತಿದ್ದು ಹಂಗಲ್ಲ, ಒಬ್ಬಳೇ ಇರ್ಬೇಕಾದ್ರೆ ಹಿಂದೆಯಿಂದ ಬಂದು ಅಂದಿದ್ರೆ ನಾನು ಎದುರ್ಕೊಂಡ್ಬಿಡ್ತಾ ಇದ್ದೆ. ಹಾಗಿದ್ರೆ ನೆಕ್ಸ್ಟ್ ಟೈಮಿಂದ ಹಾಗೆ ಮಾಡ್ತೀನಿ. ಹಂಗೇನಾದ್ರೂ ಮಾಡಿದ್ರೆ ಪುನಃ ಇದ್ರಲ್ಲಿ ಒದೆ ಬೀಳ್ತವೆ. ಸಣ್ಣ ಹೋಯ್ತಾ ಇದ್ದ. ಹೆಂಗ್ ಹೊಡೆದ್ರಿ ಅಂದ್ರೆ ನನ್ನ ಕೈಯಲ್ಲಿ ನಿಂತ್ಕೊಳ್ಳೋಕು ಆಗ್ತಿಲ್ಲ. ಕೈಯಲ್ಲೇ ನಿಂತ್ಕೊಳ್ಳೋಕಾದ್ದು, ಕಾಲಲ್ಲಿ ತಾನೇ ನಿಂತ್ಕೊಳ್ಳೋದು. ಇದು ತರ್ಲೆ ಅಂದ್ರೆ. ಇರಿ, ಹೋಗಿ ಮುಲಾಮ್ ತಕ ಬರ್ತೀನಿ. ನೀವು ಭೂಪತಿನ ಕಿಡ್ನಾಪ್ ಮಾಡ್ಕೊಂಡೋಗಿರೋದನ್ನ ನಾನೇ ನೋಡಿದ್ದೀನಿ. ಟಾಟಾ ಮಾಡಿ ಬೇರೆ ಕಳ್ಸಿದ್ದೀನಿ. ಜನ್ಮಣ್ಣ, ಭೂಪತಿಯನ್ನು ನಾವು ಕಿಡ್ನಾಪ್ ಮಾಡಲಿಲ್ಲ. ಅವನನ್ನು ಯಾರೋ ಬೇರೆ ಪೆಟ್ಟುಗಮ್ಮಿಗಳು ಕಿಡ್ನಾಪ್ ಮಾಡಿರ್ಬೇಕು. ನನ್ನನ್ನು ಓವರ್ಟೇಕ್ ಮಾಡೋದಕ್ಕೆ ನೀವೇ ಕಿಡ್ನಾಪ್ ಮಾಡಿ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ? ಅಲ್ಲ ಕಣ್ರು, ನಿಮಗೆ ಕಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು, ನಿಮ್ಮ ನರಿ ಬುದ್ಧಿ ತೋರಿಸ್ಬಿಟ್ರಲ್ಲ. ದನಿಬಾಯಿ, ದೇವರನಿಗೂ ನಾವು ಅವನ್ನ ಕಿಡ್ನಾಪ್ ಮಾಡಿಲ್ಲ. ಈಗ ಮಾತಾಡಲ್ಲ ಕಣ್ರು, ನೀವು ಅವನ್ನ ಎಲ್ಲಿ ಕಿಡ್ನಾಪ್ ಮಾಡಿ ಇಟ್ಟಿದ್ರೋ ಅಲ್ಲಿಗೆ ಬಂದು ಮಾತಾಡ್ತೀನಿ. ಮೊದಲಿನಿಂದ ಹೋಗ್ರ. ಐ ಲೈಕ್ ಇಟ್. ಅಲ್ಲ ನಾ ಬೋಳ್ಮಂಡೆ, ಭೂಪತಿಯನ್ನು ನಾವು ಕಿಡ್ನಾಪೇ ಮಾಡಿಲ್ಲ ಅಂದಮೇಲೆ ಅವನನ್ನು ಅಜ್ಜಿ ಶುಂಠಿ ಎಲ್ಲಿ ಹಾಳಾಗಿ ಹಿಡಿದು? ನನಗನಿಸ್ತದೆ, ನಮಗೆ ಕಮಿಷನ್ ಕೊಡಬೇಕನ್ನೋ ಉದ್ದೇಶದಿಂದ ಈ ಜನ್ನಣ್ಣ ವೇದದಕ್ಕೆ ಅವನನ್ನು ಕಿಡ್ನಾಪ್ ಮಾಡಿರ್ಬಾರ್ದು. ಕದಿಮ ಕಳ್ಳ ಇಟ್ಕೋಬ. ಜಾನಿ, ಪುಟ್ಟ ಮನೆಯವ್ರು ಬಂದು ಭೂಪತಿ ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳೋದು? ಅವ್ನು ಕಿಡ್ನಾಪ್ ಆಗಿದ್ದಾನಂತ ಹೇಳಕ್ಕಾಗುತ್ತಾ? ಅವ್ರು ಅಂದ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅವ್ರಿಗೇನು ಹೇಳೋದು ಬೇಡ. ಅವ್ರಿಗೇನಾದ್ರು ಆದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಐ ಮೀನ್, ಅವ್ರಿಗೆ ಯಾಕೆ ಸುಮ್ಮನೆ ದುಃಖ ಕೊಡೋದು? ಏನಾದ್ರೂ ಒಂದು ಕಾರಣ ಹೇಳಿ ಸುಮ್ಮನಾಗ್ಬಿಡೋಣ. ಭೂಪತಿ ಎಲ್ಲಿದ್ದಾನೆ ಅಂತ ಗೊತ್ತಾದ ತಕ್ಷಣ ನಾನು ಕರ್ಕೊಂಬಂದ್ಬಿಡ್ತೀನಿ. ಮಧುರ ಅವರ ಚಂದನ್ ಅವರೇ,
ಮಧುರ ಅವರ ಚಂದನ ಅವರೇ, ಯಾಕೆ ಮಧುರ ಅವ್ರ ಹಿಂಗಿದ್ದಾರಿ? ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ? ನಮ್ ಬಾಳೆಹಣ್ಣೇನಾದ್ರು ತೊಂದರೆ ಕೊಟ್ಟ ಹೇಳಿ. ಹಾಗೇನಿಲ್ಲ ಗೌಡ್ರೆ, ರಾತ್ರಿ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದೆ, ಅದಕ್ಕೆ ನಿದ್ದೆ ಬಂದಿಲ್ಲ. ನಮ್ಮ ಬಾಬು ಇಲ್ಲಿ ಕಾಣಿಸ್ತಾನೆ ಇಲ್ಲ. ಬಾಬು ಬಾಬು ಅವನು ಸ್ಕೂಲ್ಗೆ ಹೋಗಿದ್ದಾನೆ. ಒಳ್ಳೆವ್ರೆ ಅನ್ಎಜುಕೇಟೆಡ್ ತರ ಮಾತಾಡಿ. ಆಯ್ತರ್ನಾಗ ಯಾವ ಸ್ಕೂಲ್ ಇತ್ತದು? ನಾನು ಅವ್ನಿಗೆ ಹೇಳ್ದೆ ಗೌಡ್ರೆ, ಫ್ರೆಂಡ್ಸ್ ಸಿಗ್ತಾರೆ ಅಂತ ಹೋಗ್ಬಿಟ್ಟ. ಅವ್ನ ಒಬ್ಬನ್ನೇ ಯಾಕೆ ಕಳಿಸಿದ್ರಿ? ಜೊತೆಗೆ ನೀವು ಹೋಗ್ಬೇಕು ತಾನೆ. ನಾನು ಎಷ್ಟು ಹೇಳಿದ್ರು ಅವ್ನು ಕೇಳಲೇ ಇಲ್ಲ. ನಾನು ದೊಡ್ಡನಾಗಿದ್ದೀನಿ, ನೀವ್ ಯಾಕೆ ಬರ್ತೀರಾ ಅಂತ ಬೈದ್ಬಿಟ್ಟು ಹೋಗ್ಬಿಟ್ಟ. ಜಾನಿ ಸುಳ್ಳು ಹೇಳಿದ್ ಸಾಕು. ಭೂಪತಿ ನಮ್ಮ ಮನೇಲಿಲ್ಲ, ಅವ್ನ್ ಕಿಡ್ನಾಪ್ ಆಗೋಗಿದ್ದಾನೆ. ಅಮ್ಮ ಪುಟ್ಮಲ್ಲಿ, ನೀ ಅಳಬೇಡ ಕಮ್ಮೆ. ನೀ ತರ ಹತ್ರ ಆರೋಗ್ಯ ಹಾಳಾಗೋಯ್ತದೆ. ನನಗೆ ಬಾಬು ಸಿಗಗಂಟ ಅಳ್ತಾನೆ ಇರ್ತೀನಿ. ನಮ್ ಬಾಳನು ಸಿಗ್ತಾನ ಕಮ್ಮೆ. ಮಧುರ ಅವರು ಕಂಪ್ಲೇಂಟ್ ಕೊಟ್ಟರೆ ಬಜರಂಗ್ ಇನ್ಸ್ಪೆಕ್ಟ್ರು ಹುಡುಕ್ತಾರೆ. ಅವ್ರೇನು ಹುಡ್ಕಾರು? ಅವ್ರು ಬೇಡ ತಗೊಳಕ್ಕೆ ಟೈಮ್ ಇರಲ್ಲ. ಅವ್ರು ಹುಡುಕ್ತಾರೆ ಅಂತ ನಂಗೆ ನಂಬಿಕೆ ಇಲ್ಲ. ಪುಟ್ಮಲ್ಲಿ ಅವರೇ, ಹಂಗಲ್ಲ ಹೇಳ್ಬೇಡಿ ಮಾರ್ರೆ. ಭೂಪತಿ ಕಿಡ್ನಾಪ್ ಆದ ಸುದ್ದಿ ಕಂಡು ನಂಗೂ ಎದಿ ಹೊಡ್ದಂಗಾಯ್ತು. ನನಗೂ ಅವ್ನ ಕಂಡ್ರೆ ತುಂಬಾ ಇಷ್ಟ. ನಾನು ಅವ್ನ ಗ್ಯಾರಂಟಿ ಹುಡುಕಿ ಕೊಡ್ತೆ. ಗೌಡ್ರೆ, ನಮ್ ಭೂಪತಿನ ಯಾರು ಕಿಡ್ನಾಪ್ ಮಾಡಿದ್ರು? ಅವನ್ ಯಾಕೆ ಕಿಡ್ನಾಪ್ ಮಾಡಿದ್ರು? ಹಾ ಅಣ್ಣ, 9 ಮಿಳ್ಳೆ ಕಿಡ್ನಾಪ್ ಮಾಡ್ರವ ನನಗೆ ಗೊತ್ತಿರನ ಇಲ್ಲಿ ಕೂತ್ಕತ್ತಿದ್ನ. ಹೋಗಿ ಅವ್ನ ಕೈ ಕಾಲು ಮುರಿದಾಕ್ಬಿಡ್ತಾ ಇದ್ದಿ. ಅಂತ ಸೀನ್ ಇಲ್ಲ ಬಿಡಿ. ಅಂದ್ರೆ ನೀವ್ ಈ ತರ ಯೋಚನೆ ಮಾಡ್ತಿರೋ ಅಂತ ಕಿಡ್ನಾಪರಿಗೆ ಗೊತ್ತಾದ್ರೆ ನಮ್ ಭೂಪತಿ ಕಷ್ಟ ಕೊಟ್ಬಿಡ್ತಾರೆ. ಭೂಪತಿ ಯಾಕಪ್ಪ ಬಂತು ನಿಗಿಂತ ಗತಿ? ನಮ್ಮ ಬಾಬು ಎಲ್ಲಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ? ಆ ಕಿಡ್ನಾಪ್ ಮಾಡಿರೋನು ನಮ್ಮ ಬಾಬುಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದಾನೋ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಲಟ್ಟಣಿಗೆ ತಕೊಂಡು ಅವ್ನ ತಲೆ ಬುಡ ಒಡ್ಡಾಕ್ಬಿಡ್ತೀನಿ. ಅದ್ಕೆವಾ ನೀವೇನ್ ಆತರ ಯೋಚನೆ ಮಾಡ್ಬೇಡಿ. ಭೂಪತಿಗೆ ಏನು ಆಗಿರಲ್ಲ, ಅವ್ನ್ ಆಟ ಆಡ್ಕೊಂಡು ಚೆನ್ನಾಗೇ ಇರ್ತಾನೆ. ಅಂದ್ರೆ ಆ ದೇವ್ರ ದಯಿಂದ ಅವ್ನ್ಗೆ ಏನು ಆಗಿರಲ್ಲ ಅಂದೆ. ಅದ್ಕೆವಾ ಭೂಪತಿ ಬಟ್ಟೆಗಳೆಲ್ಲಿದಾವೆ? ಅವ್ನ್ ಕಾಣಿಲ್ಲದೆ. ಅವನ್ ಬಟ್ಟೆ ಯಾಕೆ ರಾಜು? ಯಾಕಂದ್ರೆ ನಾನು ಅವನ್ನ ತುಂಬಾ ಮಿಸ್ ಮಾಡ್ಕೊತೀನಲ್ಲ, ಅದಕ್ಕೆ ಅವ್ನ ಬಟ್ಟೆಗಳನ್ನಾದ್ರೂ ನೋಡಿ ಸಮಾಧಾನ ಮಾಡ್ಕೊಳ್ಳೋಣ ಅಂತ. ರಾಜು, ಎಂತಕ್ಕೋ ನೀನು ಓವರ್ ಆಡ್ತಿದ್ದೆ ಅಂದೇಳಿ ನಿಂಗೆ ಅನ್ಸೋದಿಲ್ಲನ? ಭೂಪತಿ ಮೇಲೆ ನಿಂಗೆ ಅಂತ ಕಷ್ಟ ಪ್ರೀತಿ? ಯಾಕಂದ್ರೆ ಅವ್ನು ನನ್ನ ತಮ್ಮ ಇದ್ದಂಗೆ. ತಮ್ಮನ್ ಕಳ್ಕೊಂಡಿರೋ ಕಷ್ಟ ನಿಮಗೆ ಹೆಂಗ್ ಗೊತ್ತಾಗಬೇಕು ಬಿಡಿ. ಗೌಡ್ರೆ, ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಸಾರಿ, ಐ ಆಮ್ ವೆರಿ ಸಾರಿ. ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮನ್ನ ನಾನು ಕ್ಷಮಿಸಲ್ಲ ನೆನಪನವ್ರೆ. ನಮ್ಮ ಬಾಳೆಹಣ್ಣು ಕಿಡ್ನಾಪ್ ಹಾಕ ನೀವೇ ಕಾರಣ. ಜಾನಿ ಅವರೇ, ಕಿಡ್ನಾಪ್ ಆದ ವಿಷಯದ ಬಗ್ಗೆ ನಿಮ್ ಕೆಲವು ಪ್ರಶ್ನೆ ಕೇಂತೆ. ಭೂಪತಿ ಕಿಡ್ನಾಪ್ ಆದಾಗಳ ನೀವೆಲ್ಲಿದ್ದೀರಿ? ನನ್ನ ಬೆಡ್ರೂಮಲ್ಲಿ ಮಲಗಿದ್ದೆ. ಭೂಪತಿ ಎಲ್ಲಿದ್ದ? ನನ್ನ ಪಕ್ಕದಲ್ಲೇ ಮಲಗಿದ್ದ. ನಿಮ್ ಪಕ್ಕದಲ್ಲೇ ಮಲಗಿದ್ದವನು ಕಿಡ್ನಾಪ್ ಮಾಡುವತ್ತಿಗೆ ನೀವೆಂತ ದೀಪಿಕಾ ಪಡುಕೋಣೆ ಒಟ್ಟಿಗೆ ಡುಯೆಟ್ ಹಾಡ್ತಿದ್ದೀರಿ? ಅಂತ ಚಾನ್ಸ್ ಇನ್ನೂ ಸಿಕ್ಕಿಲ್ಲ ಬಿಡಿ. ಅಂದ್ರೆ ನಾನು ಡೀಪಾಗಿ ನಿದ್ದೆ ಹೋಗ್ಬಿಟ್ಟಿದ್ದೆ ಅಂದೆ. ಎಮ್ಮ ತಿಂದಾಗ ತಿಂದು ಕುಂಭಕರ್ಣ ನಂತರ ನಿದ್ದೆ ಮಾಡೋದು ಬಿಟ್ರೆ ಇನ್ಯಾನು ಗೊತ್ತಿದ್ದು ಹೇಳಿ? ನಾನು ಅವತ್ತು ಊಟನೇ ಮಾಡಿರ್ಲಿಲ್ಲ ಗೌಡ್ರೆ. ಮಧು ನನ್ನ ಕೈಲಿ ತುಂಬಾ ಕೆಲಸ ಮಾಡಿಸ್ಬಿಟ್ಟಿದ್ಲು. ಸುಸ್ತಾಗ್ಬಿಟ್ಟಿತ್ತು, ಮಲಗ್ಬಿಟ್ಟಿದ್ದೆ. ಗೌಡ್ರೆ, ನನ್ಗೇನೋ ಇವ್ರ ಮೇಲೆ ಅನುಮಾನ. ಇವ್ರಿಗೆ ಭೂಪತಿ ಕಂಡ್ರೆ ಆಯ್ತಿರ್ಲಿಲ್ಲ. ನೋಡ್ದಾಗೆಲ್ಲ ಉರ್ಕೊಳ್ಳೋರು. ನೀವ್ ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಇವ್ರ ಕಿಡ್ನಾಪ್ ಮಾಡಿದ್ದಾರೆ. ರಾಜು, ನಾನು ಯಾಕೋ ಭೂಪತಿನ ಕಿಡ್ನಾಪ್ ಮಾಡ್ಲಿ? ಅವನಂದ್ರೆ ನನಗೆ ತುಂಬಾ ಇಷ್ಟ. ನಿಜ ಹೇಳ್ಬೇಕು ಅಂದ್ರೆ ಗೌಡ್ರಿಗಿಂತ ತುಂಬಾ ಇಷ್ಟ. ಪಕ್ಕದಲ್ಲಿ ಮನಿ ಕಂಡವ್ರನ್ನೇ ಕಾಪಾಡ್ಕೊಂಡ್ ಕಾತಿಲ್ಲ ಅಂದ್ಮೇಲೆ ಇನ್ನೆಂತದ್ರಿ ಇಷ್ಟಪಡುವುದು? ನಿಮ್ಮಂತವ್ರಿದ್ರೆ ಊರು ಉದ್ದಾರ ಆದಂಗೆ. ಬಜರಂಗಿ ಇನ್ಸ್ಪೆಕ್ಟ್ರೆ, ಇವ್ರ ನಂದು ಏನು ಪ್ರಯೋಜನ ಇಲ್ಲ. ಮೊದ್ಲು ನಮ್ಮ ಬಾಳೆಹಣ್ಣು ಎಲ್ಲಿದ್ದಾನೋ ಅವ್ನು ಹುಡುಕಿ. ಶ್ರೀರಾಮ, ನಮ್ ಬಾಬು ಚೆನ್ನಾಗಿರ್ಲಿ. ಅವನೇನಾರು ಹಟ್ಟಿಗೆ ಬಂದ್ರೆ ತುಪ್ಪ ದೀಪ ಹಚ್ತೀನಿ. ಅದಕ್ಕೆವಾ ನೀವೇನು ಯೋಚನೆ ಮಾಡ್ಬೇಡಿ. ಭೂಪತಿಗೆ ಏನು ಆಗ್ದಂಗೆ ನಾನ್ ನೋಡ್ಕತೀನಿ. ಅಂದ್ರೆ ಅವ್ನ್ ಚೆನ್ನಾಗಿರ್ಲಿ ಅಂತ ದೇವ್ರಲ್ಲಿ ಬೇಡ್ಕತೀನಿ ಅಂದೆ. ರಾಜು, ನಮ್ ಬಾಬುಗೆ ಏನಾದ್ರು ಆದ್ರೆ ನನ್ ಪ್ರಾಣ ಬಿಟ್ಬಿಡ್ತೇನೆ. ನಾಟಿಕಲ್ ಅಲ್ಲ ಕಮ್ಮೆ, ನ್ಯಾಚುರಲ್ಲು. ಹೇಳ್ರಿ ಚಾಡ, ಅದೇ ಜ್ಯೂಸ್ ಕುಡಿಬೇಕಂತ. ಅದೇ ಏನ್ ಮಾಡೋದು, ನಮ್ ಬೀದಿಲಿ ಜ್ಯೂಸ್ ಅಂಗಡಿನೇ ಇಲ್ಲ. ವೆಲ್ಕಮ್ ಪುಟ್ಮಲ್ಲಿ ಅವರೇ. ಈ ಜ್ಯೂಸ್ ಅಂಗಡಿ ಓಪನ್ ಮಾಡಿದ್ದೆ ನಿಮ್ಗೋಸ್ಕರ. ಐ ಲೈಕ್ ಇಟ್. ಜಾನಿ ಬಾಯ್, ಜ್ಯೂಸ್ ಕಂಡಪಟ್ಟೆ ಸೂಪರ್ ಉಂಟು. ನೀವು ಮೊದಲು ಯಾವ್ದಾದ್ರು ಜ್ಯೂಸ್ ಅಂಗಡಿಯಲ್ಲಿದ್ರಾ? ಇವ್ರು ಮಾಡಿದ ಜ್ಯೂಸ್ ಕೊಡ್ಸಿ ನಮ್ಮನ್ನ ಸಾಯುವಂಗ್ ಮಾಡಿರು. ಅದಕ್ಕೆ ಇವ್ರನ್ನ ಅರೆಸ್ಟ್ ಮಾಡ್ತಿದ್ದ.